ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಆ್ಯಕ್ಚುಲಿ ಇವತ್ತು ತಿಂಡಿಗೆ ಅಂತ ಹುಳಿ ಅವಲಕ್ಕಿ ಅಥವಾ ಗೊಜ್ಜು ಅವಲಕ್ಕಿ ಅಂತೀವಲ್ಲ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು 2-3 ಥರ ಮಾಡ್ತೀನಿ ಯೂಶಲಿ ಮನೆಯಲ್ಲಿ. ಸೊ ಇವತ್ತು ಮಾಡ್ತಿರೋದು ಸ್ವಲ್ಪ ಈಸಿಯಾಗೂ ಇರುತ್ತೆ, ಬೇಗ ಆಗುತ್ತೆ, ಮತ್ತು ಬಿಸಿ ಬಿಸಿಯಾಗೂ ಇರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಅಂದರೆ ಹುಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ನಿಮ್ಗಳಿಗೂ ಇವತ್ತಿನ ರೆಸಿಪಿನ ತೋರಿಸ್ತೀನಿ. ಹಾಗೆ ಅದಕ್ಕೆ ಹಾಕುವಂಥ ಪುಡಿನ ಫ್ರೆಶ್ ಆಗಿ ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅನ್ನೋದನ್ನು ಇವತ್ತು ಡೀಟೇಲ್ ಆಗಿ ನಿಮ್ಗಳಿಗೆ ತೋರಿಸ್ತೀನಿ. ಸೊ ಬೇಗ ಬೇಗ ಹೇಗೆ ಹುಳಿ ಅವಲಕ್ಕಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಹುಳಿ ಅವಲಕ್ಕಿ ಅಥವಾ ಗೊಜ್ಜು ಅವಲಕ್ಕಿಗೆ ಪುಡಿ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲಿಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಬೀಜ ಹಾಗೆ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ಜೀರಿಗೆ 1 ಸ್ಪೂನಷ್ಟು, ಅಂದರೆ ಜಾಸ್ತಿ ಆದರೂ ಪರವಾಗಿಲ್ಲ, ಪ್ರಾಬ್ಲಮ್ ಏನಾಗಲ್ಲ. ಹಾಗೆ ಒಂದು 6-7 ಕಾಳು ಮೆಣಸು, ಕರಿಮೆಣಸು ಮತ್ತು ಮೆಣಸಿನ್ಕಾಯಿ. ನೀವು ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಗುಂಟೂರು ಕೂಡ ಹಾಕ್ಕೋಬೋದು, ಬಟ್ ನಾನು ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಮಾತ್ರ ಹಾಕ್ಕೊಂಡು ಇವತ್ತು ಹುರ್ಕೋತಾ ಇದ್ದೇನೆ. ಎಲ್ಲದನ್ನು ಸ್ವಲ್ಪ ವಾಸನೆ ಬರೋವರೆಗೂ, ಹಾಗೆ ಮೆಣಸಿನ್ಕಾಯಿ ಒಂಥರ ಕರ್ಕಲು ಸೌಂಡ್ ಬರೋವರೆಗೂ ಕ್ಲೀನಾಗಿ ಇದನ್ನು ಫ್ರೈ ಮಾಡ್ಕೋತಾ ಇದ್ದೇನೆ. ಎಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು 4-6 ಎಲೆ ಕರಿಬೇವಿನ ಸೊಪ್ಪು. ಸೊ ಕರಿಬೇವಿನ ಸೊಪ್ಪು ಜಾಸ್ತಿ ಹಾಕೋದು ಟೇಸ್ಟಿಯಾಗಿ ಇರುತ್ತೆ. ಹಾಗೆ ಬಾಣಲೆ ಅಂದರೆ ಗ್ಯಾಸ್ ಆರಿಸಿದ ಆದಮೇಲೆ ಒಂದು ಸ್ವಲ್ಪ ಒಣಕೊಬ್ಬರಿ. ಬಟ್ ನಾನಿವತ್ತಿಲ್ಲಿ ಒಣಕೊಬ್ಬರಿ ನಿಮಗೆ ಹಾಕೋದು ತೋರಿಸ್ತಿಲ್ಲ, ಯಾಕೆ ಅಂತ ನಾವು ಎಣ್ಣೆ ತೆಕ್ಕೊಂಡಿರ್ತೀವಲ್ಲ, ಸೊ ಆ ಕೊಬ್ಬರಿ ಮಿಕ್ಕಿರುತ್ತೆ ಅಂತ ಅದನ್ನು ಯೂಶಲಿ ಮಿಕ್ಸಿಗೆ ಡೈರೆಕ್ಟಾಗಿ ಹಾಕ್ಕೋತೀನಿ. ಒಂದ್ಸಲ ಬಿಸಿ ಆಗಿರುತ್ತೆ, ಸೊ ಮತ್ತೆ ಅದನ್ನೇನು ಯೂಸ್ ಮಾಡೋದು ಬೇಡ ಅಂತ. ಸೊ ಇಷ್ಟನ್ನು ಹಾಕಿ ಹುರ್ಕೊಂಡು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ನೀರೆಲ್ಲ ಏನೂ ಹಾಕೋತಿಲ್ಲ, ಜಸ್ಟ್ ಇದನ್ನು ನುಣ್ಣಗೆ ಫಸ್ಟು ಪುಡಿ ಮಾಡ್ಕೋತಾ ಇದ್ದೇನೆ. ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಏನೂ ಬೇಕಾಗಿಲ್ಲ, ಜಸ್ಟ್ 4 ಮಾತ್ರ ನೀವು ಹುರ್ಕೊಂಡು ಪುಡಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಇಷ್ಟಾದಮೇಲೆ ಮತ್ತೆ ಮಿಕ್ಸಿ ಜಾರ್ಗೆ ಅವಲಕ್ಕಿನ ಹಾಕೋತಾ ಇದ್ದೀನಿ. 1 ಅಥವಾ 2 ಪಾವಷ್ಟು ನೀವು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅಷ್ಟು ನೋಡಿಕೊಂಡು ಅವಲಕ್ಕಿನ ಹಾಕ್ಕೊಂಡು ಅವಲಕ್ಕಿನ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಅಂದರೆ ಫುಲ್ ನುಣ್ಣಗೆ ರವೆ ಥರ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ. ಔಡೌಡಾಗಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಬಾಯಿಗೆ ಸಿಗೋಕ್ಕೆ. ಹಾಗೆ ಒಂದು ಸ್ವಲ್ಪ ಹುಣಸೆ ರಸ ರೆಡಿ ಮಾಡ್ಕೊಂಡಿದ್ದೀನಿ ನೆನೆಸಿಟ್ಟು. ನೆಕ್ಸ್ಟ್ ಒಂದು ದೊಡ್ಡ ಬಾಣಲೆಗೆ ಒಂದು 3-4 ಸ್ಪೂನಷ್ಟು ಎಣ್ಣೆ. ಆ್ಯಂಡ್ ನಾನು ಯೂಸ್ ಮಾಡ್ತಿರೋದು ನಾರ್ಮಲಾಗಿ ಗ್ರೌಂಡ್ನಟ್ ಆಯಿಲೇ, ಸನ್ಫ್ಲವರ್ ಆಯಿಲ್ ಅಲ್ಲ. ಇದಕ್ಕೆ 1 ಸ್ಪೂನಷ್ಟು ಸಾಸಿವೆ, ಹಾಗೆ 1 ಸ್ಪೂನಷ್ಟು ಜೀರಿಗೆ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಇಂಗು ಹಾಕ್ಕೊಂಡು ಕೆಂಪಾಗೋವರೆಗೂ ಹುರ್ಕೋತಾ ಇದ್ದೀನಿ. ಇದಾದಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಕಡಲೆಕಾಯಿ ಬೀಜ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಮಧ್ಯ ಸಿಗುತ್ತಲ್ಲ, ಚೆನ್ನಾಗಿರುತ್ತೆ. ಇದಕ್ಕೆ 1 ಚಿಟಿಕೆ ಅರಿಶಿನ. ಎಲ್ಲನೂ ಹುರ್ಕೊಂಡಿದ್ದಾದಮೇಲೆ ಫಸ್ಟು ಹಾಕೋತಿರೋದು ಹುಣಸೆ ಹಣ್ಣಿನ ರಸ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರು ಏನೂ ಆಗಲ್ಲ. ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕೋತಾ ಇದ್ದೇನೆ. ಕಲ್ಲುಪ್ಪು ಹಾಗೆ ಬೆಲ್ಲ ಹಾಕ್ಕೊಂಡು ಇದನ್ನು ಒಂದು ಕುದಿಸ್ಕೊತಾ ಇದ್ದೀನಿ. ಬೆಲ್ಲ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ಳಿ, ಯಾಕೆಂದರೆ ಹುಣಸೆ ರಸ ಹಾಕಿರೋದ್ರಿಂದ ಏನಂದ್ರೂ ಹುಳಿ ಇದ್ದೇ ಇರುತ್ತೆ. ಇಷ್ಟಾದಮೇಲೆ ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ಲ ಅವಲಕ್ಕಿನ, ಅದನ್ನು ಹಾಕ್ತಾಯಿದ್ದೀನಿ. ಸೊ ಇದು ಹಾಕಿದ್ದಾದಮೇಲೆ ಪುಡಿ ಮಾಡ್ಕೊಂಡಿರೋವಂಥ ಖಾರದ ಪುಡಿನ ಇದಕ್ಕೆ ಒಂದು 3-4 ಸ್ಪೂನಷ್ಟು ಬೇಕಾಗುತ್ತೆ. ಖಾರ ಜಾಸ್ತಿ ಏನಾಗಲ್ಲ, ನೀವು ಹಾಕೋಬೋದು, ಏನು ಪ್ರಾಬ್ಲಮ್ ಆಗಲ್ಲ. ನೀವು ನೀರಿಗೆ ಡೈರೆಕ್ಟಾಗಿ ಪುಡಿ ಹಾಕ್ಕೊಂಡು ಆಮೇಲೆ ಕೂಡ ಅವಲಕ್ಕಿ ಹಾಕೋಬೋದು, ಬಟ್ ನಾನು ಉಲ್ಟಾ ಮಾಡಿದ್ದೀನಿ ಅಷ್ಟೇ. ಎಲ್ಲ ಹಾಕಿ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಎಲ್ಲೂ ಗಡ್ಡೆಗಳಾಗಲಿ ಅವೆಲ್ಲ ಏನೂ ಇಲ್ಲದಂಗೆ. ಸ್ವಲ್ಪ ಗಟ್ಟಿ ಆಯಿತು ಅಂತ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು 2 ನಿಮಿಷ ಕ್ಲೀನಾಗಿ ಮುಚ್ಚಿಟ್ಬಿಟ್ರೆ ನಿಮಗೆ ಉದ್ರಾಗೇ ಅವಲಕ್ಕಿ ರೆಡಿ ಆಗುತ್ತೆ. ಉಪ್ಪಿಟ್ಟಿನ ಥರ ಮಿಡ್ಡಿ ಎಲ್ಲ ಆಗಲ್ಲ. ಮೇಲೆ ನಾನು ಆ್ಯಕ್ಚುಲಿ ಕೊತ್ತಂಬರಿ ಸೊಪ್ಪು ಇದಕ್ಕೆ ಹಾಕ್ತಿಲ್ಲ, ಯಾಕೆ ನನಗೆ ಕೊತ್ತಂಬರಿ ಸೊಪ್ಪು ಫ್ಲೇವರ್ ಇದಕ್ಕೆ ಇಷ್ಟ ಆಗಲ್ಲ. ಆಮೇಲೆ ಹುಳಿ ಅವಲಕ್ಕಿ ಅಂದರೆ ಸ್ವಲ್ಪ ಹುಳಿ ಮುಂದೆ ಇರುತ್ತೆ. ನಿಮಗೆ ಹುಳಿ ಜಾಸ್ತಿ ಬೇಡ ಅಂತ ಅನ್ಸರೆ ಇನ್ನು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ನೀವು ಟೇಸ್ಟ್ನ ಅಡ್ಜಸ್ಟ್ ಮಾಡ್ಕೋದು. ಸಖತ್ತು ಟೇಸ್ಟಿಯಾಗಿ ಇರುತ್ತೆ ಇದು. ಡೀಟೇಲಾಗಿ ನಿಮ್ಗಳಿಗೂ ರೆಸಿಪಿನ ತೋರಿಸಿದ್ದೀನಿ ಯಾವ ಥರ ಮಾಡೋದು ಅಂತ. ಆ್ಯಂಡ್ ಸಕ್ಕತ್ತಾಗಿ ರೆಡಿಯಾಗಿದೆ, ಉದ್ರಾಗೂ ಆಗಿದೆ. ಏನು ತುಂಬ ಮುದ್ದೆ ಅನ್ನೋಂಗೇನೂ ಆಗಿಲ್ಲ. ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಇನ್ನೂ ಉದ್ರಾಗ ಬೇಕು ಅಂದರೆ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ಆಗುತ್ತೆ, ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು. ಇದಕ್ಕೆ ಕೊಬ್ಬರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಬಟ್ ನಾನು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಸೊ ಕೊಬ್ಬರಿ ಸ್ವೀಟು ಬರುತ್ತೆ, ಹಾಗಾಗಿ ನಾವುಗಳು ಹಾಗೆ ತಿಂತೀವಿ. ಬೈ ಚಾನ್ಸ್ ನಿಮಗೆ ಬೇಕಿದ್ರೆ ಮೇಲೆ ಹಸಿ ಕೊಬ್ಬರಿ ಹಾಕ್ಕೋಬೋದು. ಹಾಗೆ ಇದ್ರ ಜೊತೆ ಏನು ಗೊತ್ತಾ, ಹಪ್ಪಳ, ಆಮೇಲೆ ಅರಳದ ಸಂಡಿಗೆ, ಸಬ್ಬಕ್ಕಿ ಹಪ್ಪಳ ಎಲ್ಲ ಇದ್ರೆ ಸಕ್ಕತ್ತಾಗಿರುತ್ತೆ. ಬಟ್ ಬೆಳಗ್ಗೆ ಎಣ್ಣೆದೆಲ್ಲ ನಾವು ಕರಿಯೋದು ತುಂಬ ಕಮ್ಮಿ, ನಿಮ್ಗಳಿಗೆ ಗೊತ್ತೇ ಇರುತ್ತೆ. ಸೊ ಹಾಗಾಗಿ ಇದಕ್ಕೆ ನೆಂಚ್ಕೊಳ್ಳೋಕ್ಕೆಲ್ಲ ಏನು ಮಾಡ್ತಿಲ್ಲ. ಬೈ ಚಾನ್ಸ್ ನಿಮಗೆ ಇನ್ನೂ ಅಲ್ಟಿಮೇಟ್ ಆಗಿ ಟೇಸ್ಟ್ ಬೇಕು ಅಂತ ಇದ್ರೆ ಅದ್ರ ಜೊತೆ ತಿನ್ನಿ, ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಇಂಗನ್ ಮಾತ್ರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಇದಕ್ಕೆ ಆ್ಯಸ್ ಯೂಶುವಲ್ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಯಾವುದೂ ಹಾಕಬೇಡಿ. ನಾನು ಹೆಂಗೆ ತೋರಿಸಿದ್ದೀನೋ ಹಾಗೆ ಮಾಡಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಡೆಫಿನೆಟ್ಲಿ ನಿಮಗೆ ನಿಮ್ಮ ಫ್ಯಾಮಿಲಿಯವ್ರಿಗೆ ಸಖತ್ ಇಷ್ಟ ಆಗುತ್ತೆ.
ಊಟ ಮುಗಿಸ್ಕೊಂಡು ಆಲ್ಮೋಸ್ಟ್ ಟೈಮ್ಗಾಗಲೇ 4 ಗಂಟೆ ಆಗಿದೆ. ಚಿತ್ರಕಲಾ ಪರಿಷತ್ಗೆ ಹೋಗ್ತಾ ಇದ್ದೀವಿ. ಯೂಶಲಿ ನಿಮಗೆ ಗೊತ್ತಿದ್ದಂಗೆ ಚಿತ್ರಕಲಾ ಪರಿಷತ್ತಲ್ಲಿ ಒಂದು ಇವೆಂಟ್ ನಡೀತಾನೆ ಇರುತ್ತೆ. ಸೊ ಹೋಗಿ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ತುಂಬ ದಿನ ಆಗಿತ್ತು ಕಸಿನ್ಸ್ ಎಲ್ಲ ಮೀಟ್ ಆಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಏನೂ ಪರ್ಚೇಸ್ ಮಾಡುವಂಥ ಪ್ಲ್ಯಾನ್ ಎಲ್ಲ ಏನೂ ಇಲ್ಲ. ಬೈ ಚಾನ್ಸ್ ಏನಾದ್ರು ಚೆನ್ನಾಗಿ ಕಾಣಿಸಿದ್ರೆ ತೊಗೊಂಡು ಬರೋದಷ್ಟೇ. ಆ್ಯಂಡ್ ನಿಮ್ಗಳು ಗೊತ್ತಿರುತ್ತಲ್ವ, ಇವೆಂಟ್ ಅಂದರೆ ಜಾಸ್ತಿ ಬಟ್ಟೆಗಳು, ಜ್ಯುವೆಲ್ರೀಸ್, ಹಾಗೆ ಮನೆಗೆ ಡೆಕೋರ್ ಮಾಡುವಂಥ ಐಟಮ್ಸ್ಗಳು ಜಾಸ್ತಿ ಇಟ್ಟಿರ್ತಾರೆ. ಆ್ಯಂಡ್ ಸ್ವಲ್ಪ ರೇಟು ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ಏನೂ ಪ್ಲ್ಯಾನ್ ಇಲ್ಲ ಸದ್ಯಕ್ಕೆ. ಈಗ ಹೊರಡ್ತಾ ಇದ್ದೀನಿ. ಗಾಡಿ ತೊಗೊಂಡು ಹೋಗ್ತಿಲ್ಲ, ಕ್ಯಾಬಲ್ಲಿ ಹೋಗ್ತಾ ಇರೋದು. ಸೊ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನ ಇದನ್ನು ಕೇಳ್ತಾ ಇದ್ರಿ, ಹಾಗೆ ಇದನ್ನು ತೋರಿಸೋಣ ಅಂತ ಅಂದ್ಕೊಂಡೆ. ಕಪ್ಪು ಹೇಗೆ ಸ್ಟೋರ್ ಮಾಡ್ಕೋತೀರಾ ಅಂತ ಕೇಳಿದ್ರಿ. ಕಪ್ಪನ್ನ ಅಂದರೆ ಮನೇಲಿ ಮಾಡ್ಕೊಂಡಿದ್ದು ಕಪ್ಪಿದು ಡೀಟೇಲ್ ವಿಡಿಯೋ ಹಾಕಿದೆ. ಬೇಕಾದ್ರೆ ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಇದು ಬೆಳ್ಳಿದು ಡಬ್ಬಿ, ಅಂದರೆ ಬೆಳ್ಳಿ ಜೊತೆ ರಿಯಾಕ್ಟ್ ಆಗಲ್ಲ ಅಂತ ಅಂದ್ಕೊಂಡು ಬೆಳ್ಳಿನಲ್ಲಿ ಇಟ್ಕೊಂಡಿದ್ದೀನಿ. ಬೇರೆ ಪ್ಲಾಸ್ಟಿಕ್ ಎಲ್ಲ ಬೇಡ ಅಂತ. ಸೊ ಈ ಥರ ಇದೆ. ಆಮೇಲೆ ಇದನ್ನು ಹಚ್ಕೊಳ್ಳೋದು ಅಷ್ಟೇ, ಕೈ ಕ್ಲೀನಾಗಿ ತೊಳ್ಕೊಬೇಕು, ಕೈಯಲ್ಲೇ ಅಪ್ಲೈ ಮಾಡ್ಕೋಬೇಕು. ಆಮೇಲೆ ಕ್ಲೀನಾಗಿ ಬರುತ್ತೆ. ಆಚೆ ಎಲ್ಲ ಚೂರು ಬರಲ್ಲ, ಸ್ವಲ್ಪ ತೊಗೊಂಡು ಹಚ್ಕೊಂಡ್ರೆ ಸಕ್ಕದಾಗಿ ಬರುತ್ತೆ. ಯಾವಾಗಲೂ ಬ್ರಷೇ ಯೂಸ್ ಮಾಡಬೇಕು ಅವೆಲ್ಲ ಏನಿಲ್ಲ, ನಮ್ಮ ಕೈ ಕ್ಲೀನಾಗಿದ್ದರೆ ಸಾಕು ಅಷ್ಟೇ. ಸೊ ಹೊರಡ್ತಾ ಇದ್ದೀನಿ. ಅಲ್ಲಿ ಹೋಗಿ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಹಾಗೆ ನಿಮ್ಗಳಿಗೂ ತೋರಿಸ್ತೀನಿ ಏನು ಇವೆಂಟ್ ನಡೀತಾ ಇದೆ, ಎಷ್ಟು ದಿನ ಇರುತ್ತೆ, ಏನೇನೋ ಸಿಗುತ್ತೆ, ಏನಾದ್ರು ಡಿಫ್ರೆಂಟ್ ಆಗಿರೋದು ಸಿಗುತ್ತಾ, ಪ್ರತಿಯೊಂದು ನಿಮ್ಗಳಿಗೂ ತೋರಿಸ್ತೇನೆ. ಆ್ಯಕ್ಚುಲಿ ನಾನು ಹಾಕೊಂಡಿರೋಂಥ ಜೀನ್ಸ್ ಪ್ಯಾಂಟ್ ಅಮೆಝಾನಲ್ಲಿ ತೊಗೊಂಡು ಡಾರ್ಕ್ ಅಂದರೆ ಬ್ಲ್ಯಾಕ್ ಕಲರಲ್ಲಿ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ ಬಟ್ಟೆ. ಸುಮಾರು ಸಲ ಯೂಸ್ ಮಾಡಿದ್ದೀನಿ ಆ್ಯಂಡ್ ವಾಶ್ ಕೂಡ ಮಾಡಿದ್ದೀನಿ. ಸ್ವಲ್ಪನೂ ಹಾಳಾಗಿಲ್ಲ. ಆ್ಯಂಡ್ ಶಾರ್ಟ್ ಟಾಪ್ ಹಾಕ್ಕೊಂಡಿದ್ದೀನಿ. ಆರಾಮಾಗೂ ಇರುತ್ತೆ. ಈ ಥರ ಕಾಟನ್ ಶಾರ್ಟ್ ಟಾಪ್ ಹಾಕ್ಬಿಟ್ಟು ಜೀನ್ಸ್ ಹಾಕಿದ್ರೆ ಅಂತ ಈ ಥರದೊಂದು ಡ್ರೆಸ್ ಹಾಕೊಂಡಿದ್ದೀನಿ. ಬೇಕಿದ್ರೆ ಅಮೆಝಾನ್ ಲಿಂಕ್ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನೀವುಗಳು ಬೇಕಿದ್ರೆ ಪರ್ಚೇಸ್ ಮಾಡ್ಕೊಂಡು, ಸಾಕಷ್ಟು ಕಲರ್ಸ್ ಇದೆ, ಹಾಗಾಗಿ ಈಸಿಯಾಗಿ ತೊಗೋಬೋದು. ತುಂಬ ಏನು ಕಾಸ್ಟ್ಲಿ ಇಲ್ಲ. ಎಷ್ಟು ಗೊತ್ತಾ, ಈಗ ಎಷ್ಟೊಂದು ಆಫರ್ಸ್ ಎಲ್ಲ ನಡೀತಾ ಇದೆಯಲ್ಲ, ಹಾಗಾಗಿ 450 ರುಪೀಸೋ 490 ರುಪೀಸೋ ಕೊಟ್ಟಿದ್ದಷ್ಟೇ. ಸೊ ವರ್ತ್ ಅಂತ ಅನ್ನಿಸ್ತು, ಹಾಗಾಗಿ ನಿಮ್ಗಳ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ. ಸೊ ಚಿತ್ರಕಲಾ ಪರಿಷತ್ತಲ್ಲಿ ಯೂಶ್ವಲಿ ನಿಮ್ಗೆ ಗೊತ್ತಿದ್ರೆ ಇವೆಂಟ್ ನಡೀತಾನೆ ಇರುತ್ತೆ. ಬಟ್ ನನಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನಾವು ಹೋಗೋಂಥ ಇವೆಂಟು ಸಂಡೇನೇ ಲಾಸ್ಟ್ ಇತ್ತು. ನಾವು ಅದರ ಹಿಂದಿನ ದಿನ ಹೋಗಿದ್ವಿ. ತುಂಬ ಹೆವಿ ರಶ್ ಇತ್ತು. ಮೀನಾ ಬಜಾರ್ ಅಂತ ಯೂಶ್ವಲಿ ನಿಮಗೆ ಚಿತ್ರಕಲಾ ಪರಿಷತ್ಗೆ ಬಂದರೆ ಒಂದಲ್ಲ ಒಂದು ಇವೆಂಟ್ ನಡೀತಾನೇ ಇರುತ್ತೆ. ಆ್ಯಂಡ್ ಇಲ್ಲಿ ಸುಮಾರು ನಿಮಗೆ ಡಿಫ್ರೆಂಟಾಗಿರೋ ಐಟಮ್ಸ್ ಬೇಕು ಅಂದರೆ ಡೆಫಿನೆಟ್ಲಿ ನೀವು ಇಲ್ಲಿ ಹಾಕೋಂಥ ಇವೆಂಟ್ಗೆ ವಿಸಿಟ್ ಮಾಡಿ. ಸ್ವಲ್ಪ ರೇಟ್ ವೈಸ್ ಜಾಸ್ತಿನೇ ಇರುತ್ತೆ. ಬಟ್ ನಿಮಗೆ ಸುಮ್ಮನೆ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ ಏನೇನು ಥರ ಇರುತ್ತೆ ಅಂತ. ಅದರೊಳಗೆ ಮ್ಯಾಕ್ಸಿಮಮ್ ಇದ್ದಿದ್ದೆ ನಿಮಗೆ ಬಟ್ಟೆ ಸ್ಟಾಲ್ಗಳು ಮತ್ತು ಜ್ಯುವೆಲರಿ ಸ್ಟಾಲ್. ಅದು ಬಿಟ್ಟರೆ ಹೋಮ್ ಡೆಕೋರ್ಗೆ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ನಾನು ಸೆಲೆಕ್ಟೆಡ್ ಸ್ಟಾಲ್ಸ್ನ ಮಾತ್ರ ನಿಮಗೆ ಕೆಲವು ತೋರಿಸ್ತಾ ಇದ್ದೀನಿ. ಇದೆಲ್ಲ ಹ್ಯಾಂಡ್ ಪೇಂಟೆಡ್ ಅಂತೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಸಿಲ್ಕ್ ಬಟ್ಟೆ ಮೇಲೆ ಪೇಂಟ್ ಮಾಡಿದ್ದಾರೆ. ನೀವು ಬೇಕಾದರೆ ಇದಕ್ಕೆ ಫ್ರೇಮ್ ಎಲ್ಲ ಹಾಕ್ಸ್ಕೊಂಡು ಮನೆಯಲ್ಲಿ ಡೆಕೋರ್ ಥರ ಯೂಸ್ ಮಾಡ್ಕೋಬೋದು, ಇಲ್ಲ ಯಾರಿಗಾರ ಗಿಫ್ಟ್ ಕೂಡ ಕೊಡ್ಬೋದು. ಸೊ ಇಷ್ಟೆಲ್ಲ ಆದಮೇಲೆ ಇಲ್ಲಿ ಕೆಲವು ಈ ಥರ ಪರ್ಸನಲ್ ಐಟಮ್ಸ್ಗಳು ಚೆನ್ನಾಗಿರೋದು ಸಿಗುತ್ತೆ. ಅಂದರೆ ಡಿಸೈನ್ ಆಗಿರ್ಬೋದು ಅಥವಾ ಕಪ್ಸ್ದು ವೆರೈಟೀಸ್ ಆಗಿರ್ಬೋದು, ತುಂಬ ಇಟ್ಟಿದ್ರು. ನೀವು ಈ ಥರದನ್ನೆಲ್ಲ ಮನೆಯಲ್ಲಿ ಉಪಯೋಗಿಸ್ತೀರಾ ಅಂದರೆ ಡೆಫಿನೆಟ್ಲಿ ಇಲ್ಲಿ ಬಂದಾಗ ಪರ್ಚೇಸ್ ಮಾಡ್ಕೊಳ್ಳಿ. ಅದು ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಎಲ್ಲಿ ಆಚೆ ಸಿಗುತ್ತೋ ಅದಕ್ಕಿಂತ ಇಲ್ಲಿ ಸ್ವಲ್ಪ ರೇಟ್ ವೈಸ್ ಜಾಸ್ತಿನೇ ಅಂತ. ಕೆಲವು ಸೀರೆಗಳು ಎಲ್ಲ ತೊಗೊಂಡ್ರು. ಬಟ್ ನಾನು ಸೀರೆಗಳೆಲ್ಲ ಏನೂ ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ಒಂದೆರಡು ಟಾಪ್ ಮಾತ್ರ ತೊಗೊಂಡು ಬಂದೆ ಅಷ್ಟೇ. ಯಾವಾಗ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹಾಕ್ಕೊಂಡಾಗ ನಿಮಗೆ ತೋರಿಸ್ತೀನಿ. ಸೊ ಇಷ್ಟರ ಮಧ್ಯೆ ಇಲ್ಲಿ ಹುಲಿ ಡ್ಯಾನ್ಸ್ ಕೂಡ ನಡೀತಿತ್ತು. ಒಂಥರ ಚೆನ್ನಾಗಿ ಮಾಡ್ತಿದ್ರು ಎಲ್ಲ ಹುಡುಗರುಗಳು. ಸೊ ಇದನ್ನೆಲ್ಲ ನೋಡಿಕೊಂಡು ವಾಪಸ್ ಮನೆಗೆ ಹೊರಟ್ವಿ. ತುಂಬಾ ಲೇಟಾಗಿ ಹೋಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಟೇಕ್ ಕೇರ್ ಆ್ಯಂಡ್ ಬಾಯ್.